ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡೋಣ. ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಹಾಕಿದ ಬಳಿಕ ಟ್ರಯಲ್ ಯಾವತ್ತಿಂದ ನಡೀಬೇಕು ಅನ್ನೋದ್ರ ಬಗ್ಗೆ ದಿನಾಂಕವನ್ನ ನಿಗದಿ ಮಾಡುವಂತ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಂತ ಆರೋಪಿಗಳು ವಿಚಾರಣೆಯನ್ನ 19ಕ್ಕೆ ಮುಂದೂಡಲಾಗಿದೆ. ಇವತ್ತು ಕೋರ್ಟ್ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ದರ್ಶನ್ ಮೆರೂನ್ ಶರ್ಟ್, ಕುಂಕುಮ ಹಚ್ಚಿಕೊಂಡು ದರ್ಶನ್ ವಿಚಾರಣೆಗೆ ಹಾಜರಾಗಿತ್ತು. ಎಲ್ಲ ಆರೋಪಿಗಳ ಹಾಜರಾತಿಗೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾದ ನಂತರ ವಿಚಾರಣೆಯನ್ನ 19ಕ್ಕೆ ಮುಂದೂಡಲಾಗಿದೆ. ಟ್ರಯಲ್ ಯಾವಾಗಿಂದ ನಡೆಯಬೇಕು ಅನ್ನೋದ್ರ ಬಗ್ಗೆ ದಿನಾಂಕವನ್ನ ನಿಗದಿ ಮಾಡುವ ಸಲುವಾಗಿ ಇವತ್ತು ಎಲ್ಲರಿಗೂ ಕೂಡ, ಎಲ್ಲ ಆರೋಪಿಗಳಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಜಡ್ಜ್ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕೆಲವರು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರಾಗಿದ್ರು. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು. ಆ ಬಳಿಕ ನ್ಯಾಯಾಧೀಶರು ವಿಚಾರಣೆಯನ್ನ 19ಕ್ಕೆ ಮುಂದೂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇವತ್ತು ಕೋರ್ಟ್ಗೆ ಎಲ್ಲ ಆರೋಪಿಗಳು ಹಾಜರಾಗಿದ್ರ, ವಿಚಾರಣೆನ 19ಕ್ಕೆ ಮುಂದೂಡಲಾಯಿತು. ಏನಾಯ್ತು ಇವತ್ತು ಕೋರ್ಟ್ ಕಲಾಪದಲ್ಲಿ? ನಾಗೇಂದ್ರ ಬಾಬು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ಕೋರ್ಟ್ ಕೂಡ ಇವತ್ತು ಸೂಚನೆಯನ್ನು ನೀಡಿತು. ಅಂದ್ರೆ ಇವತ್ತು ನಿಗದಿ ಮಾಡುವುದಾಗಿ ಮಾಹಿತಿಯನ್ನ ನೀಡಿತ್ತು. ಅದರಂತೆ ಇವತ್ತು ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ನೀಡಿತು. ಕೋರ್ಟ್ನ ಸೂಚನೆ ಮೇರೆಗೆ ಎಲ್ಲ ಆರೋಪಿಗಳು ಕೂಡ ಇವತ್ತು ಕೋರ್ಟ್ನಲ್ಲಿ ಹಾಜರಾಗಿದ್ರು. ದರ್ಶನ್, ಪವಿತ್ರ ಗೌಡ ಸೇರಿ 6 ಜನ ಜೈಲಿನಲ್ಲಿ ಇರುವಂತ ಕಾರಣದಿಂದಾಗಿ ವಿಸಿ ಮೂಲಕ, ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಕೋರ್ಟ್ಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದ್ರು. ಉಳಿದ ಮಿಕ್ಕ ಆರೋಪಿಗಳೆಲ್ಲರೂ ಕೂಡ ನೇರವಾಗಿ ತಮ್ಮ ತಮ್ಮ ವಕೀಲರ ಮೂಲಕ ಕೋರ್ಟ್ಗೆ ಬಂದು ಹಾಜರಾಗುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಕೇಶವಮೂರ್ತಿ ಎಂಬ ಆರೋಪಿ ಮಾತ್ರ ಇವತ್ತು ಗೈರಾಗಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ, ಅಂದ್ರೆ ಇವತ್ತು ಟ್ರಯಲ್ ಅನ್ನ ಡೇಟ್ ಅನ್ನ ನಿಗದಿ ಮಾಡಬಹುದಾ ಅಂತ ಜಡ್ಜ್ ಕೇಳಿದಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳ ಪರ ವಕೀಲರು 15 ದಿನಗಳ ಕಾಲ ನಮಗೆ ಕಾಲಾವಕಾಶ ಕೊಡಿ, ಯಾಕಂದ್ರೆ 5,000ಕ್ಕೂ ಹೆಚ್ಚು ದಾಖಲೆಗಳಿದೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ. ಹೀಗಾಗಿ ಅದಕ್ಕೆ ನಾವು ತಯಾರಿ ಆಗ್ಬೇಕಾಗಿದೆ. ಹೀಗಾಗಿ ನಮಗೆ 15 ದಿನಗಳ ಕಾಲಾವಕಾಶ ಬೇಕು ಅಂತೇಳಿ ಎಲ್ಲಾ ಆರೋಪಿಗಳ ಪರ ವಕೀಲರು ಒಂದು ಮನವಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅವರು ಮನವಿ ಮಾಡಿರುವಂತ ಕಾರಣದಿಂದಾಗಿ ನವೆಂಬರ್ 19ಕ್ಕೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ಅಲ್ಲಿವರೆಗೂ ಕೂಡ ಇವರು ಏನನ್ನ ಮನವಿ ಮಾಡಿದ್ರು, ಅಂದ್ರೆ 15 ದಿನಗಳ ಕಾಲ ಇವರು ಕಾಲಾವಕಾಶನ ಕೇಳಿದ್ರು. ಆದ್ರೆ 19ನೇ ತಾರೀಕು ಕೋರ್ಟ್ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನು ಮಾಡಿದೆ. ಅಷ್ಟರೊಳಗಡೆ ಆರೋಪಿಗಳು ಟ್ರಯಲ್ ಅನ್ನ ಎದುರಿಸೋದಕ್ಕೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಆ ಒಂದು ತಯಾರಿಗಳನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ವಿಚಾರದಲ್ಲಿ ಟ್ರಯಲ್ ಅನ್ನ ಎದುರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಹಾಗೂ ಆರೋಪಿಗಳು ಒಂದು ರೌಂಡ್ ಮಾತುಕತೆಯನ್ನು ಕೂಡ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಕಳೆದ ಬಾರಿ ದರ್ಶನ್ ಪರ ವಕೀಲರಾದಂತಹ ಸುನೀಲ್ ಆಗಿರ್ಬೋದು, ಮತ್ತೆ ಪವಿತ್ರ ಗೌಡ ಪರ ವಕೀಲರಾದಂತಹ ನಾರಾಯಣ ಸ್ವಾಮಿ ಆಗಿರ್ಬೋದು, ಅವರು ಜೈಲಿಗೆ ಹೋಗಿ ಕೋರ್ಟ್ ನ ಅನುಮತಿಯ ಮೇರೆಗೆ ಜೈಲಿಗೆ ಹೋಗಿ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಚಾರ್ಜ್ ಫ್ರೇಮ್ ನಿಗದಿಪಡಿಸಿದಂತ ದಿನದಂದು ಆರೋಪಿಗಳನ್ನ ಹಾಜರುಪಡಿಸಲಾಯಿತು. ಈಗ ಮತ್ತೆ ಟ್ರಯಲ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ. ಹೀಗಾಗಿ ಒಂದಷ್ಟು ರೆಡಿ ಮಾಡ್ಕೊಳ್ಬೇಕಾಗಿದೆ. ನಾವು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಬೇಕಾಗಿದೆ. ಹೀಗಾಗಿ ನಮಗೆ ಕಾಲಾವಕಾಶ ಬೇಕು ಅಂತೇಳಿ ಆರೋಪಿಗಳ ಪರ ವಕೀಲರು ಕೋರ್ಟ್ ನಲ್ಲಿ ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮನವಿಯ ಆಧಾರದ ಮೇಲೆ ಸದ್ಯಕ್ಕೆ ನವೆಂಬರ್ 19ಕ್ಕೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ನವೆಂಬರ್ 19ಕ್ಕೆ ಮತ್ತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಿದೆ. ನಾಗೇಂದ್ರ ಬಾಬು, ಹಾಗಾದ್ರೆ ಈಗ 19ನೇ ತಾರೀಕಿನಿಂದ ಆ ಟ್ರಯಲ್ ನ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತಾ? ಈ ಪ್ರಕ್ರಿಯೆ ಪ್ರಾರಂಭ ಆದ ನಂತರದಲ್ಲಿ ಇಡೀ ಪ್ರಕರಣ ಆಕ್ಚುಯಲ್ ಇದರ ವಿಚಾರಣೆ, ಯಾರ ದೋಷ ಇದೆ ಯಾರ್ದಿಲ್ಲ, ಅದರ ಒಂದು ಸತ್ಯಾಸತ್ಯತೆ ಹೊರಗೆ ಬರೋದು. ಸೊ 19ರ ನಂತರ ಏನೆಲ್ಲ ಆಗಬಹುದು ಕಾನೂನಾತ್ಮಕ ಪ್ರಕ್ರಿಯೆಗಳು?
ಸ್ಮಿತಾ, ನಿಜವಾದ ತನಿಖೆ ಅನ್ನುವಂಥದ್ದು ಇಲ್ಲಿ ಟ್ರಯಲ್ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ, ಅವರ ಕೈವಾಡಗಳೇನು, ಅವರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಗಳೇನು ಅನ್ನುವಂಥದ್ದು ವಿಸ್ತೃತವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸಾಕಷ್ಟು ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಅದರಲ್ಲಿ ಸುಮಾರು 230ಕ್ಕೂ ಹೆಚ್ಚು ಸಾಕ್ಷ್ಯಗಳಿವೆ. ಡಿಜಿಟಲ್ ಸಾಕ್ಷ್ಯ ಆಗಿರ್ಬೋದು, ಸಿಸಿಟಿವಿ ಫುಟೇಜ್ಗಳಾಗಿರ್ಬೋದು, 3 ಜನ ಐ ವಿಟ್ನೆಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಬಳಿ ಇದಾವೆ. ಅಂದ್ರೆ ಆರೋಪಿಗಳ ವಿರುದ್ಧ ಏನೆಲ್ಲ ಆರೋಪಗಳಿದಾವೆ ಅದನ್ನ ಪ್ರೂವ್ ಮಾಡೋಕೆ ಬೇಕಾದಂತ ಸಾಕ್ಷ್ಯಗಳು ನಮ್ಮ ಬಳಿ ಇದೆ ಅಂತೇಳಿ ತನಿಖಾ ತಂಡ ಕೋರ್ಟ್ಗೆ ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ಕಳೆದ ಬಾರಿ ಆರೋಪಿಗಳ ವಿರುದ್ಧ ಇರುವಂತಹ ಆರೋಪಗಳನ್ನ ನಿಗದಿ ಮಾಡುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡಿತ್ತು. ಆರೋಪಿಗಳೆಲ್ಲರೂ ಕೂಡ ತಮ್ಮ ಮೇಲಿನ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನು ಮಾಡಲಾಯಿತು. ಹೀಗಾಗಿ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ಈಗ ಕೋರ್ಟ್ ಮುಂದಾಗಿದೆ. 19ನೇ ತಾರೀಕು, ನೀವು ಹೇಳಿದಂಗೆ ನವೆಂಬರ್ 19ನೇ ತಾರೀಕು ಒಂದು ವೇಳೆ ಟ್ರಯಲ್ ದಿನಾಂಕ ನಿಗದಿ ಆದ್ರೆ ಅಲ್ಲಿಂದ ಕೋರ್ಟ್ ನ ಒಂದು ಟ್ರಯಲ್ ಶುರುವಾಗಲಿದೆ. ಅಸಲಿ ತನಿಖೆ ಅಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸರು ಏನೆಲ್ಲ ತನಿಖೆ ಮಾಡಿದಾರಲ್ಲ, ಯಾರ್ಯಾರ ವಿರುದ್ಧ ಯಾವ್ಯಾವ ಸಾಕ್ಷಿಗಳಿದಾವೆ, ಯಾರೆಲ್ಲ ಏನೆಲ್ಲ ಹೇಳಿಕೆಗಳನ್ನ ನೀಡಿದ್ದಾರೆ, ಆರೋಪಿಗಳೇನಂತ ಹೇಳಿಕೆ ನೀಡಿದ್ದಾರೆ, ಸಾಕ್ಷಿಗಳೇನಂತ ಹೇಳಿಕೆ ನೀಡಿದ್ದಾರೆ, ಇರುವಂತಹ ರಿಪೋರ್ಟ್ಗಳು ಎಷ್ಟು ಸತ್ಯಾಸತ್ಯತೆ ಎಲ್ಲವನ್ನು ಕೂಡ ಕೋರ್ಟ್ ನ ಸಮ್ಮುಖದಲ್ಲಿ ಅಂದ್ರೆ ಕೋರ್ಟ್ ರೂಮ್ ನಲ್ಲಿ ಅವೆಲ್ಲವೂ ಕೂಡ ಟ್ರಯಲ್ ನಡೆಯುತ್ತೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಅಥವಾ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ಆಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕ್ರಾಸ್ ಮಾಡುವಂತದ್ದಾಗಿರ್ಬೋದು, ಅಲ್ಲಿ ಅವತ್ತು ಹೇಳಿಕೆ ನೀಡಿರುವಂತಹ ಐ ವಿಟ್ನೆಸ್ ಗಳನ್ನ ಕ್ರಾಸ್ ಕ್ವಶನ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಈ ಒಂದು ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಆರೋಪಿಗಳು ಮಾಡಿದ್ದಾರೆ. ಜೊತೆಗೆ ತಮ್ಮ ಪಾತ್ರ ಏನು ಅನ್ನೋದಕ್ಕಿಂತಲೂ ಕೂಡ ಬೇರೆ ರೈಟ್ ಮಹೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ, ಅವರ ಕೈವಾಡಗಳೇನು, ಅವರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಗಳೇನು ಅನ್ನುವಂಥದ್ದು ವಿಸ್ತೃತವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸಾಕಷ್ಟು ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಅದರಲ್ಲಿ ಸುಮಾರು 230ಕ್ಕೂ ಹೆಚ್ಚು ಸಾಕ್ಷ್ಯಗಳಿವೆ. ಡಿಜಿಟಲ್ ಸಾಕ್ಷ್ಯ ಆಗಿರ್ಬೋದು, ಸಿಸಿಟಿವಿ ಫುಟೇಜ್ಗಳಾಗಿರ್ಬೋದು, 3 ಜನ ಐ ವಿಟ್ನೆಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಬಳಿ ಇದೆ. ಅಂದ್ರೆ ಆರೋಪಿಗಳ ವಿರುದ್ಧ ಏನೆಲ್ಲ ಆರೋಪಗಳಿದಾವೆ ಅದನ್ನ ಪ್ರೂವ್ ಮಾಡೋಕೆ ಬೇಕಾದಂತ ಸಾಕ್ಷ್ಯಗಳು ನಮ್ಮ ಬಳಿ ಇದೆ ಅಂತೇಳಿ ತನಿಖಾ ತಂಡ ಕೋರ್ಟ್ಗೆ ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ಕಳೆದ ಬಾರಿ ಆರೋಪಿಗಳ ವಿರುದ್ಧ ಇರುವಂತಹ ಆರೋಪಗಳನ್ನ ನಿಗದಿ ಮಾಡುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡಿತ್ತು. ಆರೋಪಿಗಳೆಲ್ಲರೂ ಕೂಡ ತಮ್ಮ ಮೇಲಿನ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನು ಮಾಡಲಾಯಿತು. ಹೀಗಾಗಿ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ಈಗ ಕೋರ್ಟ್ ಮುಂದಾಗಿದೆ. 19ನೇ ತಾರೀಕು, ನೀವು ಹೇಳಿದಂಗೆ ನವೆಂಬರ್ 19ನೇ ತಾರೀಕು ಒಂದು ವೇಳೆ ಟ್ರಯಲ್ ದಿನಾಂಕ ನಿಗದಿ ಆದ್ರೆ ಅಲ್ಲಿಂದ ಕೋರ್ಟ್ ನ ಒಂದು ಟ್ರಯಲ್ ಶುರುವಾಗಲಿದೆ. ಅಸಲಿ ತನಿಖೆ ಅಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸರು ಏನೆಲ್ಲ ತನಿಖೆ ಮಾಡಿದಾರಲ್ಲ, ಯಾರ್ಯಾರ ವಿರುದ್ಧ ಯಾವ್ಯಾವ ಸಾಕ್ಷಿಗಳಿದಾವೆ, ಯಾರೆಲ್ಲ ಏನೆಲ್ಲ ಹೇಳಿಕೆಗಳನ್ನ ನೀಡಿದ್ದಾರೆ, ಆರೋಪಿಗಳೇನಂತ ಹೇಳಿಕೆ ನೀಡಿದ್ದಾರೆ, ಸಾಕ್ಷಿಗಳೇನಂತ ಹೇಳಿಕೆ ನೀಡಿದ್ದಾರೆ, ಇರುವಂತಹ ರಿಪೋರ್ಟ್ಗಳು ಎಷ್ಟು ಸತ್ಯಾಸತ್ಯತೆ ಎಲ್ಲವನ್ನು ಕೂಡ ಕೋರ್ಟ್ ನ ಸಮ್ಮುಖದಲ್ಲಿ ಅಂದ್ರೆ ಕೋರ್ಟ್ ರೂಮ್ ನಲ್ಲಿ ಅವೆಲ್ಲವೂ ಕೂಡ ಟ್ರಯಲ್ ನಡೆಯುತ್ತೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಅಥವಾ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ಆಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕ್ರಾಸ್ ಮಾಡುವಂತದ್ದಾಗಿರ್ಬೋದು, ಅಲ್ಲಿ ಅವತ್ತು ಹೇಳಿಕೆ ನೀಡಿರುವಂತಹ ಐ ವಿಟ್ನೆಸ್ ಗಳನ್ನ ಕ್ರಾಸ್ ಕ್ವಶನ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಈ ಒಂದು ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಆರೋಪಿಗಳು ಮಾಡಿದ್ದಾರೆ. ಜೊತೆಗೆ ತಮ್ಮ ಪಾತ್ರ ಏನು ಅನ್ನೋದಕ್ಕಿಂತಲೂ ಕೂಡ ಬೇರೆ ರೈಟ್ ಮಹೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ